ಸ್ನೇಹಿತರೆ, ಪರಾಭವ ನಾಮ ಸಂವತ್ಸರ ಯಾವ ರೀತಿ ದ್ವಾದಶ ರಾಶಿಗಳ ಮೇಲೆ ಪರಿಣಾಮವನ್ನು ಬೀರ್ತದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಈಗಾಗಲೇ 6 ರಾಶಿಗಳಾದಂಥ ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ ಈ 6 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟೇನಿ. ಸರಳ ಪರಿಹಾರಗಳನ್ನು ಕೂಡ ಹೇಳೇನಿ. ಯಾಕಂದರೆ ಈ ಗ್ರಹಗಳ ಸಂಚಾರ ಕೆಲವೊಂದು ರಾಶಿಯಿಂದ ಸ್ಥಾನ ಪಲ್ಲಟನ ಆಡಿದಾಗ ಕೆಲವು ರಾಶಿಯ ಯಾವ ಭಾವದಲ್ಲಿ ಯಾವ್ಯಾವ ಒಂದು ಫಲವನ್ನು ಕೊಡ್ತಾರೆ, ಆ ರೀತಿ ನಿಮಿತ್ತವಾಗಿ ನಾವು ಸರಳ ಪರಿಹಾರಗಳನ್ನ ಮಾಡಿಕೊಂಡಾಗ ಎಷ್ಟೋ ಕಷ್ಟಗಳಿಂದ ಪಾರಾಗ್ತೇವೆ. ಇಲ್ಲದಿದ್ದರೆ ಯಾವುದೋ ಅನಿರೀಕ್ಷಿತವಾಗಿ ನಮಗೆ ಕಷ್ಟಗಳು ಬಂದರೆ ಅವು ಇದ್ದಕ್ಕಿದ್ದ ಹಾಗೆ ನಮ್ಮ ಜೀವನದಲ್ಲಿ ಬಹಳಷ್ಟು ತೊಂದರೆಯನ್ನು ಕೊಡ್ತಾವೆ. ಆ ಸರಳ ಪರಿಹಾರದಿಂದ ನಮ್ಮ ಜೀವನ ಸುರಳಿತವಾಗಿ ನಡೀತದೆ. ಅದಕ್ಕಾಗಿ ಸರಳ ಪರಿಹಾರ ಕೂಡ ನಿಮ್ಗೆ ಹೇಳ್ಕೊಟ್ಟೀನಿ. ಈಗ ಮುಂದಿನ ರಾಶಿಗಳಾದಂಥ ತುಲಾ ರಾಶಿಯತ್ತ ಗಮನ ಕೊಡ್ತೀನಿ. ಅಕಸ್ಮಾತ್ ನೀವು ನೋಡಿಲ್ಲ ಅಂತಂದರೆ ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ. ಈ 6 ರಾಶಿಯ ಬಗ್ಗೆ ನೋಡ್ಬೋದು. ಇನ್ನು ಈಗ ಶುಕ್ರನ ಆಧಿಪತ್ಯದ ತುಲಾ ರಾಶಿಯತ್ತ ಗಮನ ಕೊಟ್ಬೇಡ. ವರ್ಷ ಪೂರ್ತಿ ಷಷ್ಠಮ ಭಾವದಲ್ಲಿ ಶನಿದೇವರ ಸಂಚಾರ ಅದ. ಇದು ನಿಮಗೆ ಒಳ್ಳೆಯದೆ ಅಂತ ಹೇಳ್ತೀನಿ. ಎಲ್ಲಿ ನೀವು ಕೆಲಸವನ್ನು ಮಾಡ್ತೀರಿ ಅಲ್ಲಿ ನೀವು ಹೆಚ್ಚು ಶ್ರಮವನ್ನು ಹಾಕಬೇಕಾಗ್ತದೆ. ಎಷ್ಟು ಶ್ರಮ ಹಾಕಿ ಕೆಲಸ ಮಾಡ್ತೀರಿ ಅಷ್ಟು ನಿಮಗೆ ಹೊಗಳಿಕೆ ಪ್ರಾಪ್ತಿಯಾಗ್ತದೆ. ಅಧಿಕಾರಿಗಳಿಂದ ಉತ್ತಮ ಪ್ರಶಂಸೆ ಸಿಗ್ತದೆ ಅಂತಲೇ ಹೇಳ್ತೇನೆ. ಅಷ್ಟೇ ಅಲ್ಲ, ಷಷ್ಠಮ ಭಾವದ ಅಧಿಪತಿ ಗುರು ಕೂಡ ನಿಮಗೆ ಬಹಳಷ್ಟು ಒಳ್ಳೆಯ ಫಲಗಳನ್ನು ಈಗ ಕೊಡ್ತಾರೆ. ಅಂದರೆ ಅವರು ನಿಮ್ಮ ಅದೃಷ್ಟದ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಶುಭ ಗ್ರಹಗಳು ಈ ಒಂದು ಸ್ಥಾನದಲ್ಲಿ ಅಂದರೆ ಈ ಭಾವದಲ್ಲಿ ಬಂದಾಗ ನಮಗೆ ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತದೆ. ಗುರು ಅಂದರೆ ಜೂನ್ 2 ತನಕ ನಿಮಗೆ ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತದೆ. ಈ ಸಮಯದಲ್ಲಿ ನಿಮಗೇನಾದರೂ ವರ್ಗಾವಣೆ ಬೇಕಾಗಿದ್ದರೆ, ಅಂದರೆ ನಿಮಗೆ ಅನುಕೂಲಕರವಾಗಿರುವಂಥ ಸ್ಥಳಕ್ಕೆ ವರ್ಗಾವಣೆ ಬೇಕಾಗಿದ್ದರೆ ಹೀಗೆ ಪ್ರಯತ್ನ ಮಾಡಿರಿ. ಜೂನ್ 2 ಒಳಗೆ ನಿಮ್ಮ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗೂ ಯಶಸ್ಸು ಸಿಗ್ತದೆ. ನಂತರ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಕರ್ಕ ರಾಶಿಗೆ ಗುರು ಪ್ರವೇಶವನ್ನು ಮಾಡ್ತಾರೆ. ಆವಾಗ ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಕೆಲಸ ಕೂಡ ನಮಗೆ. ಆದರೆ ಹಣದ ವಿಚಾರ ಬಂದಾಗ ಲಾಭಸ್ಥಾನದಲ್ಲಿ ಕೇತು ಗ್ರಹ ಸಂಚಾರ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. ನೀವು ಎಷ್ಟು ಕಠಿಣವಾಗಿ ಅಂದರೆ ಎಷ್ಟು ಪರಿಶ್ರಮವನ್ನು ಹಾಕಿ ಕೆಲಸವನ್ನು ಮಾಡ್ತೀರೋ ಅಷ್ಟು ದುಡ್ಡು ನಿಮ್ಮ ಕೈ ಸೇರ್ತದೆ. ಅಂದರೆ ಪರಿಶ್ರಮಕ್ಕೆ ತಕ್ಕಂತೆ ಹಣ ನಿಮಗೆ ಸಿಗ್ತದೆ. ಈ ರೀತಿಯಾಗಿ ವರ್ಷ ಪೂರ್ತಿ ನಿಮಗೆ ಹಣದ ತೊಂದರೆ ಏನಾಗೋದಿಲ್ಲ. ಯಾಕಂದರೆ ಸಾಲ ಮಾಡಬೇಕು ಆ ರೀತಿ ಯಾವುದೂ ಇಲ್ಲ. ಒಳ್ಳೆಯ ಹಣಕಾಸಿನ ವಿಷಯದಲ್ಲಿ ನೋಡಬೇಕಂದ್ರೆ ಬಹಳಷ್ಟು ಒಳ್ಳೆಯದು ಈ ತುಲಾರಾಶಿಯವರಿಗೆ. ಈ ವರ್ಷ ಏನಾದರೂ ಈ ವೃತ್ತಿಯನ್ನು ಅಂದರೆ ಜಾಬ್ ಚೇಂಜ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಈಗ ಮಾಡಿರಿ. ಒಳ್ಳೆಯ ಸಮಯ ಅಂತಲೇ ಹೇಳ್ತೇನೆ. ಯಾಕಂದರೆ ಮೀನರಾಶಿಯಲ್ಲಿ ಸಂಚಾರ ಶನಿ ದೇವ್ರದ್ದು ಈ ತುಲಾರಾಶಿಯವ್ರಿಗೆ ಬಹಳಷ್ಟು ಒಳ್ಳೆಯದು ಅಂಥೇಳಿ. ಹೊಸ ವಾಹನ ಆಗಿರ್ಬೋದು, ಹೊಸ ಏನಾದರೂ ಮನೆಯನ್ನು ಕೊಂಡ್ಕೊಳ್ಬೇಕು ಅಂತಿದ್ದರೆ ಖಂಡಿತವಾಗಿಯೂ ಈ ಸಮಯ ನಿಮಗೆ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿ ಆಗ್ತಾ ಇದೆ. ಈ ಸಮಯದಲ್ಲಿ ಹೊಸ ವಾಹನ ಖರೀದಿ ಮಾಡ್ತೀನಿ ಅಂತಂದರೆ ಮಾಡ್ಬೋದು. ಶನಿದೇವರ ಒಂದು ಶುಭ ಗ್ರಹ ಅಂತಲೇ ಹೇಳ್ತೇನೆ ಈ ಒಂದು ಸಮಯ ನಿಮಗೆ. ಇನ್ನು ಜುಲೈ 27ರಿಂದ ಡಿಸೆಂಬರ್ವರೆಗೂ ಸ್ವಲ್ಪ ಏನು ಮಾಡ್ತಾರೆ, ಶನಿದೇವರು ಹಿಮ್ಮುಖ ಚಲನೆಯನ್ನು ಮಾಡೋದ್ರಿಂದ ಆ ಸಮಯದಲ್ಲಿ ಸ್ವಲ್ಪ ಕಷ್ಟಗಳು ಬರ್ಬೋದು. ಅದು ಬಿಟ್ಟರೆ ತುಲಾರಾಶಿಯವ್ರಿಗೂ ಏನು ಈ ವರ್ಷ ಅಂತ ಕೆಟ್ಟಿಲ್ಲ, ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ಲಿಕ್ಕತ್ತದ. ಇನ್ನು ಪ್ರತಿ ಗುರುವಾರಕ್ಕೊಮ್ಮೆ ನಿಮಗೆ ಸಾಧ್ಯ ಆದಷ್ಟು ಒಂದು ಬಟ್ಲಾಗಿರ್ಬೋದು ಅಥವಾ ಒಂದು ಮುಟ್ಟಿಗೆ ಆಗಿರ್ಬೋದು ಎಷ್ಟನ್ನು ಬಾದಾಮಿಯನ್ನು ಗುರುಗಳಿಗೆ ನೈವೇದ್ಯವನ್ನು ಮಾಡಿರಿ. ಮನೆಯಲ್ಲಿ ಈ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ದತ್ತಾತ್ರೇಯ ಆಗಿರ್ಬೋದು, ನಿಮ್ಮ ಗುರುಗಳು ಯಾರೇ ಇರಲಿ ಗುರುಗಳ ಪೂಜೆಯನ್ನು ಮನೆಯಲ್ಲೇ ಮಾಡಿ ಅವರಿಗೆ ಒಂದು ಮುಟ್ಟಿಗೆ ಅಥವಾ ಒಂದು ಬಟ್ಲ ಬಾದಾಮಿ ನೈವೇದ್ಯ ಮಾಡಿ ಅದನ್ನು ಮಕ್ಕಳಿಗೆ ಹಂಚಿದರೆ ಒಳ್ಳೆಯದು. ಅಥವಾ ಮನೆಯವರು ತಿಂದರೂ ನಡೀತದೆ. ಆದರೆ ನೈವೇದ್ಯ ಗುರುಗಳಿಗೆ ಪ್ರತಿ ಗುರುವಾರ ಮಾಡ್ಕೋತ ಹೋಗ್ರಿ. ಎಲ್ಲ ಒಳ್ಳೆಯ ಫಲಗಳು ಈ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗ್ತದೆ. ಈ ರೀತಿ ಮಾಡೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಗತಿಯನ್ನು ಕಾಣ್ತೀರ. ಇನ್ನು ವೃಶ್ಚಿಕ ರಾಶಿ, ಮಂಗಳ ಅಧಿಪತ್ಯದ ವೃಶ್ಚಿಕ ರಾಶಿಯತ್ತ ಗಮನ ಕೊಡೋಣ. ವೃಶ್ಚಿಕ ರಾಶಿಯವರ ಬಗ್ಗೆ ಹೇಳಬೇಕು ಅಂತಂದರೆ ಮಿಶ್ರ ಫಲವನ್ನು ಪಡಿತೀರಾ ಅಂತಲೇ ಹೇಳ್ತೀನಿ. ಯಾಕಂದರೆ ಅಷ್ಟಮ ಭಾವದಲ್ಲಿ ಗುರು ಅಂದರೆ ಜೂನ್ 2ನೇ ತಾರೀಕಿನವರೆಗೂ ಅಷ್ಟಮ ಭಾವದಲ್ಲಿ ಗುರು, ಪಂಚಮ ಸ್ಥಾನದಲ್ಲಿ ಶನಿದೇವರು ವರ್ಷ ಪೂರ್ತಿ ನಿಮಗೆ ಪಂಚಮ ಭಾವದಲ್ಲಿರೋದ್ರಿಂದ ಹಂಚಿನಲ್ಲಿ ಉಣಿಸಿ ಕೈ ಬಿಡ್ತಾರೆ ಅಂಥೇಳಿ ವೃಶ್ಚಿಕ ರಾಶಿಯವರಿಗೆ ಈ ಸಲ ಅಂದರೆ ಈ ವರ್ಷ ಸ್ವಲ್ಪ ಮಿಶ್ರ ಫಲವನ್ನು ಪಡೀತಾರೆ. ಉದ್ಯೋಗದಲ್ಲಿ ತೊಂದರೆಗಳಾಗಿರ್ಬೋದು ಅಥವಾ ಕೆಲಸವೇ ಹೋಗ್ಬೋದು. ಇಷ್ಟುವರೆಗೂ ಒಳ್ಳೆಯದಿತ್ತು, ಇನ್ನು ನಮ್ಗೆ ಯಾಕೆ ಒಮ್ಮಿಂದ ಮೇಗಲೇ ನಮಗೆ ಕಷ್ಟಗಳು ಬರ್ತಾ ಇದೆ ಅಂದರೆ ಅಷ್ಟಮ ಭಾವದಲ್ಲಿರುವಂಥ ಗುರುಗ್ರಹ ಮತ್ತು ಪಂಚಮ ಭಾವದಲ್ಲಿರುವಂಥ ಶನಿದೇವರು ಸ್ವಲ್ಪ ಕಷ್ಟಗಳನ್ನು ತಂದುಕೊಡೋದು ಸಹಜ. ಆರೋಗ್ಯದಲ್ಲಿ ತೊಂದರೆ
ಹೇಳತೀರದಂಥ ತೊಂದರೆಗಳು ಕೂಡ ಬರ್ಬೋದು. ಮುಂದೆ ಜೂನ್ 2ನೇ ತಾರೀಕಿನ ನಂತರ ಅಂದರೆ ಅಕ್ಟೋಬರ್ 31ರವರೆಗೆ ಬಹಳಷ್ಟು ನಡುಮಧ್ಯದಲ್ಲಿ ಏನು ಬರ್ತದೆ, ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತದೆ. ಅದರಲ್ಲೂ ಈ ವೃಶ್ಚಿಕ ರಾಶಿಯವರಿಗೆ ಒಂದು ವಿಶೇಷ ಸಮಯ ಪ್ರಾಪ್ತಿಯಾಗಲಿಕ್ಕತ್ತದ ಮೇ 11ರಿಂದ ಜೂನ್ 21ರವರೆಗೆ. ಇದನ್ನು ನಾವು ಲಗ್ನ ಭಾವದಲ್ಲಿ ವಿಶೇಷ ಯೋಗಗಳು ಕೂಡ್ತಾ ಇರೋದ್ರಿಂದ ಮೇ 11ರಿಂದ ಜೂನ್ 21ರವರೆಗೆ ಯಾರಿಗೆ ಉದ್ಯೋಗ ಇಲ್ಲ, ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇದ್ದೀರಿ, ಈ ಸಮಯದಲ್ಲಿ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗ್ತದೆ. ಇನ್ನು ಮದುವೆಗೆ ವೃಶ್ಚಿಕ ರಾಶಿಯವರು ಯಾರಿದ್ದೀರಿ, ವಧು ಆಗಿರ್ಬೋದು, ವರ ಆಗಿರ್ಬೋದು, ನೋಡ್ರಿ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಈ ಸಮಯ ನಿಮಗೆ ಅತ್ಯಂತ ಶುಭದಾಯಕವಾದದ್ದು. ಮೇ 11ರಿಂದ ಜೂನ್ 21 ಇಲ್ಲಿ ನೀವು ಎಷ್ಟೇ ಇಷ್ಟು ದಿನ ಕಷ್ಟಪಟ್ಟರೂ ಸಹಿತ ನಿಮ್ಗೆ ಯಾವುದೇ ಯಶಸ್ಸು ಸಿಕ್ಕಿಲ್ಲ ಅಂದರೆ ಈ ಸಮಯದಲ್ಲಿ ನೀವು ಸ್ವಲ್ಪ ಕಷ್ಟಪಟ್ಟರೆ ಖಂಡಿತವಾಗಿಯೂ ಯಶಸ್ಸು ಪ್ರಾಪ್ತಿಯಾಗ್ತದೆ. ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಕೂಡ ಬಹಳಷ್ಟು ಸಮಸ್ಯೆಗಳು ಕಾಡ್ತಿರ್ಬೋದು. ಇನ್ನು ಮುಂದೆನೂ ಕೂಡ ಈ ವರ್ಷ ಪೂರ್ತಿ ನಿಮಗೆ ಅಷ್ಟೊಂದು ಆರೋಗ್ಯ ಒಳ್ಳೆಯದಿರೋದಿಲ್ಲ. ಆದಷ್ಟು ಹಣಕಾಸಿನ ಸ್ಥಿತಿ ಕೂಡ ಅಷ್ಟೊಂದು ಒಳ್ಳೆಯದಿರೋದಿಲ್ಲ. ನಾನಾ ರೀತಿಯಿಂದ ತೊಂದರೆಗಳು ಬರ್ಬೋದು. ಅದಕ್ಕಾಗಿ ಎಳ್ಳೆಣ್ಣೆಯನ್ನು ನೀವು ಆಂಜನೇಯ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಯಥಾಶಕ್ತಿ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು, ಅದರಲ್ಲಿ ಮುಖ ನೋಡ್ಕೊಳ್ಬೇಕು, ಅದನ್ನು ತೆಗೆದುಕೊಂಡು ಹೋಗಿ ಆಂಜನೇಯ ದೀಪಕ್ಕೆ ಹಾಕ್ರಿ ಅಂಥೇಳಿ ಕೊಡಬೇಕು. ಅಷ್ಟೇ ಅಲ್ಲ, ಆಂಜನೇಯನಿಗೆ ಪ್ರತಿ ಶನಿವಾರ 11 ನಮಸ್ಕಾರಗಳನ್ನು 11 ಏನು ದೇವಸ್ಥಾನಕ್ಕೆ ಹೋಗಿರ್ತಿರಲ್ಲ 11 ನಮಸ್ಕಾರಗಳನ್ನು ತಪ್ಪದೆ ಪ್ರದಕ್ಷಿಣೆಯನ್ನು 11 ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕ್ರಿ. ನಿಮಗೆ ಎಷ್ಟೋ ಈ ರಾಹು ಮತ್ತು ಏನು ಶನಿ ದೇವರ ತೊಂದರೆಗಳು ಎಷ್ಟೊಂದು ಆಗ್ತಾಯಿದೆ ಈಗ, ಉದ್ಯೋಗದಲ್ಲಾಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಹಣಕಾಸಿನ ತೊಂದರೆಗಳಾಗಿರ್ಬೋದು. ಈ 11 ಪ್ರದಕ್ಷಿಣೆ ಹಾಕಿ 11 ನಮಸ್ಕಾರ ಅಂತಂದರೆ ಪ್ರತಿ ಪ್ರದಕ್ಷಿಣೆಗೂ ಒಂದು ನಮಸ್ಕಾರ. ಈ ರೀತಿಯಾಗಿ ನೀವು ಮಾಡ್ತಾ ಹೋದಂತೆ ನಿಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಕಷ್ಟ ಇದೆ. ಅಷ್ಟಮ ಗುರು ಈ ನಂತರ ಈಗ ಅವರು ಕರ್ಕ ರಾಶಿಗೆ ಬಂದರೂ ಕೂಡ ಸ್ವಲ್ಪ ತೊಂದರೆಗಳು ಕಾಣಿಸ್ತದೆ. ಅದಕ್ಕಾಗಿ ಈ ವೃಶ್ಚಿಕ ರಾಶಿಯವರು ಮಕ್ಕಳು ಕೂಡ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ರಿ, ಆಂಜನೇಯನ ನಮಸ್ಕಾರಗಳನ್ನು ಮಾಡಿರಿ. ಅಷ್ಟೇ ಅಲ್ಲ, ಸ್ವಲ್ಪ ಗುರುಗಳ ಆರಾಧನೆ, ಮನೆಯಲ್ಲಿ ಗುರುಗಳ ಆರಾಧನೆಯನ್ನು ಮಾಡಿರಿ. ಗುರುಗಳ ಸ್ತೋತ್ರ ಈಗಾಗಲೇ ಹೇಳ್ಕೊಟ್ಟೇನಿ, ದತ್ತಾತ್ರೇಯ ಸ್ತೋತ್ರ ಹೇಳ್ಕೊಟ್ಟೇನಿ, ಮತ್ತು ಅಕ್ಷರಮಾಲಾ ಸ್ತೋತ್ರ ಕೂಡ ಹೇಳ್ಕೊಟ್ಟೇನಿ. ಆ ಸ್ತೋತ್ರ ನಿಮ್ಗೆ ಹೇಳಲಿಕ್ಕಾಗದೇ ಇದ್ದರೆ ಕೇಳಿದರೂ ಸಾಕು. ನಿತ್ಯ ಮಕ್ಕಳು ಕೇಳಬೇಕು. ಆ ಕೇಳೋದ್ರಿಂದಲೂ ಕೂಡ ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತಿರ್ತದೆ. ಅದಕ್ಕಾಗಿ ನಿತ್ಯ ಮಕ್ಕಳಿಗೆ ದತ್ತಾತ್ರೇಯ ಶ್ಲೋಕವನ್ನು ಹೇಳ್ಕೊಟ್ಟೇನಿ, ಅಕ್ಷರಮಾಲಾ ಸ್ತೋತ್ರವನ್ನು ಕೂಡ ಹೇಳ್ಕೊಟ್ಟೇನಿ. ಸ್ತೋತ್ರವನ್ನು ಕೇಳ್ರಿ. ಈ ಕೆಲವೊಂದು ಸ್ತೋತ್ರಗಳು ಹೆಂಗಿರ್ತಾವೆ ಅಂದರೆ ಎಲ್ಲ ಪೂರ್ಣ ಸ್ತೋತ್ರ ಹೇಳಬೇಕು ಅಂತ ಏನಿರಂಗಿಲ್ಲ. ಕೆಲವೊಂದು ಸ್ತೋತ್ರದಲ್ಲಿ ಕೆಲವು ಭಾಗಗಳನ್ನು ಆಯ್ತೇವೆ ಅಂದರೆ ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡಿದವ್ರು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಅದನ್ನ ಅಧ್ಯಯನವನ್ನು ಮಾಡಿ ಯಾಕೆ ಈ ಒಂದು ಸಾಲುಗಳನ್ನು ನಾವು ಹೇಳಬೇಕು, ಆ ಸಾಲುಗಳಲ್ಲಿ ಏನಂತ ಮಹತ್ವ ಇರ್ತದೆ, ಈ ರೀತಿಯಾಗಿ ಕೆಲವೊಂದು ಸಾಲುಗಳು ಏನಿರ್ತದೆ ಅಂದರೆ ಒಂದು ಶ್ಲೋಕದಲ್ಲಿ ಕೆಲವು ಭಾಗ ಬಹಳಷ್ಟು ಮಹತ್ವದ್ದಿರ್ತದೆ. ಆ ಶ್ಲೋಕಗಳನ್ನ ಹೇಳಿದಾಗ ಪೂರ್ಣ ಫಲ ನಮಗೆ ಪ್ರಾಪ್ತಿ ಆಗ್ತಿರ್ತದೆ. ಅದಕ್ಕಾಗಿ ಅಂಥವನ್ನು ಕೂಡ ಬೇಕಾದಷ್ಟು ನಿಮಗೆ ಹೇಳ್ಕೊಟ್ಟೇನಿ. ಆ ರೀತಿ ಹೇಳಿದರೆ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ. ಈ ರೀತಿಯಾಗಿ ವೃಶ್ಚಿಕ ರಾಶಿಯವರ ಭವಿಷ್ಯ. ಇನ್ನು ಧನುರಾಶಿ, ಗುರುವಿನ ಸ್ವಸ್ಥಾನ, ಗುರುವಿನ ಸ್ವಂತ ಮನೆಯಾದಂಥ ಧನುರಾಶಿಯತ್ತ ಗಮನ ಕೊಟ್ಬೇಡ. ಧನುರಾಶಿಯರ ವೃತ್ತಿ ಮನೆ ಅಂತ ಹೇಳ್ತೀವಿ ಅಂದರೆ ಕರ್ಮಸ್ಥಾನದಲ್ಲಿ ಬುಧ ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತಾ ಇದೆ. ಜೊತೆಗೆ ಶುಕ್ರ ಕೂಡ ಬಹಳಷ್ಟು ಅನುಕೂಲಕರ ಆಗಿರೋದ್ರಿಂದ ಹೊಸ ಉದ್ಯೋಗ ಅಥವಾ ಹೊಸ ಏನಾದರೂ ಕೆಲಸ ಆಗಿರ್ಬೋದು, ಈ ಸಮಯದಲ್ಲಿ ಉದ್ಯೋಗ ಹೊಸ ಅವಕಾಶಗಳು ನಿಮಗೆ ಕೂಡಿ ಬರ್ತದೆ ಅಂಥೇಳಿ. ನೀವು ಮಾಡ್ತಾ ಇರುವಂಥ ಕೆಲಸಗಳಲ್ಲಿ ಹೊಸ ಸವಾಲುಗಳು ಕೂಡ ಬರ್ಬೋದು. ಆ ಸಮಯದಲ್ಲಿ ನೀವು ಎಷ್ಟು ಶ್ರಮಪಟ್ಟು ಅಂದರೆ ನ್ಯಾಯಯುತವಾಗಿ ನೀವು ಕೆಲಸವನ್ನು ನಿರ್ವಹಿಸಿದರೆ ಖಂಡಿತವಾಗಿಯೂ ಎತ್ತರಕ್ಕೆ ಏರುವಂಥ ಸಮಯ. ಆ ಸಮಯದಲ್ಲಿ ಶನಿ ದೃಷ್ಟಿಗೋಚಾರ ಎಷ್ಟು ವಿಚಿತ್ರ ಅಂತಂದರೆ 6ನೇ ಮನೆ ಮೇಲೆ ಬೀಳ್ತದೆ, ನಂತರ 10ನೇ ಮನೆ ಮೇಲೆ ಪ್ರಭಾವವನ್ನು ಬೀರ್ತದೆ. ಆ ಸಮಯದಲ್ಲಿ ನೀವು ಶನಿಯನೇ ದೃಷ್ಟಿ ಇರೋದ್ರಿಂದ ನಾವು ಮಾಡಿದಂಥ ಕೆಲಸಗಳು ನ್ಯಾಯಯುತವಾಗಿದ್ದರೆ ಪೂರ್ಣ ಫಲಗಳಿಗೆ ಪ್ರಾಪ್ತಿಯಾಗ್ತದೆ. ಅಕಸ್ಮಾತಾಗಿ, ಯಾಕಂದರೆ ನ್ಯಾಯದ ದೇವರು ಅಂತ ಕೂಡ ಹೇಳ್ತೀವಿ ನಾವು ಶನಿದೇವರಿಗೆ. ಆ ರೀತಿ ಇದ್ದಾಗ ನಮ್ಮ ಒಂದು ವೃತ್ತಿ ಜೀವನದ ಮೇಲೆ ದೃಷ್ಟಿ ಬಿದ್ದಾಗ ನಾವು ಎಷ್ಟು ಸರಿ ಕೆಲಸವನ್ನು ಮಾಡ್ತೀವೋ, ಎಷ್ಟು ನೀಟಾಗಿ ಕೆಲಸಗಳನ್ನ ಮಾಡ್ತೀವೋ ಅಷ್ಟು ನಮಗೆ ಯಶಸ್ಸಿನತ್ರ ಕೊಂಡೊಯ್ತದೆ. ಇಲ್ದಿದ್ದರೆ ಈ ಶನಿದೇವರು ಒಂದು ಸಲ ಪೆಟ್ಟನ್ನು ಕೊಟ್ಟರೆ ಖಂಡಿತವಾಗಿಯೂ ನಾವು ಬಹಳಷ್ಟು ಕೆಳಗೆ ಬೀಳ್ತೇವೆ ಅನ್ನೋದು.
ಅದಕ್ಕಾಗಿ ಈ ವರ್ಷ ಪೂರ್ತಿ ನೀವು ಎಷ್ಟು ಶ್ರಮಪಟ್ಟು ಎಷ್ಟು ನ್ಯಾಯಯುತವಾಗಿ ನಡ್ಕೋತೀರೋ ಅಷ್ಟು ನಿಮ್ಮ ಜೀವನ ಮುಂದೆ ಎತ್ತರಕ್ಕೆ ಏರ್ತದೆ. ಇನ್ನು ವಿದ್ಯಾರ್ಥಿಗಳಿಗೂ ಆಗಿರ್ಬೋದು, ಶ್ರಮಪಟ್ಟು ಓದ್ರಿ, ಕಷ್ಟಪಟ್ಟು ಅಭ್ಯಾಸವನ್ನು ಮಾಡಿರಿ, ಖಂಡಿತವಾಗಿಯೂ ಒಳ್ಳೆಯ ಫಲಿತಾಂಶ ಧನುರಾಶಿ ಮಕ್ಕಳಿಗೆ ಸಿಗ್ತದೆ. ಯಾಕಂದರೆ ಕಷ್ಟಪಟ್ಟ ಎಲ್ಲರಿಗೂ ಒಳ್ಳೆಯ ಫಲಿತಾಂಶಗಳು ಸಿಗೋದಿಲ್ಲ. ಆದರೆ ಧನುರಾಶಿಯವರಿಗೆ ಈ ವರ್ಷ ಎಷ್ಟು ಕಷ್ಟಪಡ್ತಿರೋ ಅಷ್ಟು ಒಳ್ಳೆಯ ಫಲಿತಾಂಶಗಳ ಪ್ರಾಪ್ತಿಯಾಗ್ಲಿಕ್ಕತ್ತದ. ಇನ್ನು ಈ ಧನುರಾಶಿಯವರಿಗೆ ಈ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಆಗುವಂಥ ಸಮಯ ಅಷ್ಟೇ ಅಲ್ಲ, ಈ ಆರ್ಥಿಕ ತೊಂದರೆಗಳು ಈ ವರ್ಷ ನಿಮಗೆ ಕಾಡುವುದಿಲ್ಲ ಅಂತಲೇ ಹೇಳ್ತೀನಿ. ಯಾಕಂದರೆ ಯಾವುದೇ ನಕಾರಾತ್ಮಕ ಗ್ರಹಗಳ ಪ್ರಭಾವ ಇರೋದಿಲ್ಲ, ಯಾವುದೋ ರೀತಿ ತೊಂದರೆಗಳು ಬರೋದಿಲ್ಲ. ಹೀಗಾಗಿ ಅಷ್ಟೊಂದು ನಿಮಗೆ ಕೈ ಸುಟ್ಕೊಳ್ಳುವಂಥ ಧನದ ತೊಂದರೆಗಳು, ಹಣದ ತೊಂದರೆಗಳು ಯಾವುದೂ ಬರೋದಿಲ್ಲ. ಇನ್ನು ಜೂನ್ 2ನೇ ತಾರೀಕಿನ ನಂತರ ಗುರು ಸ್ಥಾನ ಪಲ್ಲಟನ ಆಗ್ತದೆ. ಆಗ ಗುರುವಿನ ದೃಷ್ಟಿ ನಿಮ್ಮ ಸಪ್ತಮ ಭಾವಕ್ಕೆ ಬೀಳೋದ್ರಿಂದ ಆರ್ಥಿಕ ಸಂಕಷ್ಟಗಳು, ಈಗ ಸ್ವಲ್ಪ ಏನಾದರೂ ಸಂಕಷ್ಟಗಳಿದ್ರೂ ಕೂಡ ಅವೆಲ್ಲವೂ ಪರಿಹಾರ ಆಗಿ ಹಣದ ಒಂದು ಹರಿವು ಸರಿಯಾಗಿರ್ತದೆ. ಇನ್ನು ರೈತರ ವಿಚಾರಕ್ಕೆ ಬಂದರೆ ಗುರು ರಾಜನಾಗಿ ಒಳ್ಳೆಯ ಒಂದು ಫಲವನ್ನು ಕೊಡ್ತಾನೆ. ಧನು ರಾಶಿಯವರಿಗಂತೂ ಒಳ್ಳೆಯ ಬೆಲೆ, ಬೆಳೆದಂಥ ಬೆಲೆಗೆ ಬಹಳಷ್ಟು ಒಳ್ಳೆಯ ಫಲಿತಾಂಶಗಳು ಕೂಡ ಕೊಡ್ತಾನೆ. ಅದಕ್ಕಾಗಿ ಕಡಲೆ, ಗೋಧಿ ಈ ರೀತಿ ಧಾನ್ಯಗಳನ್ನು ಬಿತ್ತಿದರೆ ಧನುರಾಶಿ ರೈತರುಗಳು ಬಹಳಷ್ಟು ಒಳ್ಳೆಯ ಫಲಗಳನ್ನು ಪಡಿತೀರಿ. ಹಸಿರು ತರಕಾರಿಗಳನ್ನಾಗಿರ್ಬೋದು. ಇನ್ನು ಧನುರಾಶಿಯವರಿಗೆ ಸರಳ ಪರಿಹಾರ ಅಂತಂದರೆ ಅವರ ಜೀವನ ಬಹಳಷ್ಟು ಉತ್ತಮ ಇರಬೇಕು, ಇವೆಲ್ಲ ಫಲಗಳು ನಿಮಗೆ ಪ್ರಾಪ್ತಿಯಾಗಬೇಕು ಅನ್ನೋದಾದರೆ ನಿತ್ಯ ಕುಲದೇವರ ಆರಾಧನೆಯನ್ನು ಮಾಡಿರಿ. ತಪ್ಪದೆ ನೀವು ಬೇರೆ ಏನು ಮಾಡೋದು ಬೇಡ. ಯಾಕಂದರೆ ಧನುರಾಶಿ ರಾಜಾಧಿಪತಿಯಾಗ್ಯಾನೀಗ. ಹೀಗಾಗಿ ಧನುರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತವೆ. ನಿತ್ಯ ಕುಲದೇವರ ಪೂಜೆಯನ್ನು ಮಾಡಿರಿ, ನಿತ್ಯ ಕುಲದೇವರ ಆರಾಧನೆಯನ್ನು ಮಾಡಿರಿ. ನಿಮ್ಮ ಕುಲದೇವರು ಎಲ್ಲಿರ್ತಾರೋ ಅಲ್ಲಿ ಹೋಗಿ ಅವರಿಗೆ ಸೇವೆಗಳನ್ನು ಮಾಡಿ ಬರ್ರಿ. ಖಂಡಿತವಾಗಿಯೂ ಅಷ್ಟೂ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ಇನ್ನು ಮಕರ ರಾಶಿಯತ್ತ ಗಮನ ಕೊಟ್ಬಿಡೋಣ. ಶನಿಯ ಸ್ವಸ್ಥಾನ ಅಂತ ಹೇಳ್ತೀವಿ, ಅಂದರೆ ಶನಿ ದೇವರ ಸ್ವಂತ ಮನೆಯಾದಂಥ ಮಕರ ರಾಶಿಯವರಿಗೆ ಯಾವ ರೀತಿ ಈಗ ಫಲಗಳು ಸಿಗ್ತದೆ. ತೃತೀಯ ಭಾವದಲ್ಲಿ ಶನಿದೇವರು, 3ನೇ ಭಾವದಲ್ಲಿ ಅಂದರೆ ತೃತೀಯ ಭಾವದಲ್ಲಿ ಇದ್ದಾಗ ಶನಿದೇವರು ಸಕಾರಾತ್ಮಕವಾದಂಥ ಫಲಿತಾಂಶವನ್ನು ನೀಡ್ತಾರೆ. ಮಕರ ರಾಶಿಯವರಿಗೆ ಹಣದ ತೊಂದರೆಗಳು ಯಾವುದೇ ರೀತಿ ಈ ವರ್ಷ ಆಗುವುದಿಲ್ಲ ಅಂತಲೇ. ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಏನಾದರೂ ಆರೋಗ್ಯ ತೊಂದರೆಗಳು, ಕೆಮ್ಮು, ನೆಗಡಿ ಈ ರೀತಿ ಬರಬಹುದು, ಅಥವಾ ಜ್ವರ ಬರ್ಬೋದು, ಅಜೀರ್ಣದಿಂದ ಏನಾದರೂ ತೊಂದರೆಗಳು ಬರ್ಬೋದು. ಆದರೆ ಅಂಥ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಏನೂ ಇಲ್ಲ. ಇನ್ನು ವೃತ್ತಿ ಜೀವನದಲ್ಲಿ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳಿದೆ. ಆದರೂ ಕೂಡ ಈ ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ ಒಂದು ಒಳ್ಳೆಯ ಶುಭ ಸಮಯ ಅಂತಲೇ ಹೇಳ್ತೀನಿ. ಈ ಸಮಯದಲ್ಲಿ ನೀವು ಹಿಡಿದಂಥ ಕೆಲಸಗಳಿಗೆ ಯಶಸ್ಸು ಖಂಡಿತವಾಗಿಯೂ ಸಿಗ್ತದೆ. ಅಷ್ಟೇ ಅಲ್ಲ, ನಿಮಗೆ ಬಡ್ತಿ ಬೇಕು ಅಂತಂದರೆ, ಅಂದರೆ ಪ್ರಮೋಷನ್ ಅಂತ ಬೇರೆ ಕಡೆ ಟ್ರಾನ್ಸ್ಫರ್ ಬೇಕಿದ್ದರೆ ಈ ಸಮಯದಲ್ಲಿ ಜೂನ್ 2ರಿಂದ ಅಕ್ಟೋಬರ್ 31 ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತಾ ಇದೆ. ಗುರು ಸ್ಥಾನ ಪಲ್ಲಟನವನ್ನು ಆದಾಗ ಈ ಒಂದು ಏನು ಸಮಯ ಇರ್ತದಲ್ಲ, ಈ ಸಮಯ ಅತ್ಯಂತ ಒಳ್ಳೆಯ ಸಮಯ ಅಂತಲೇ ಹೇಳ್ತೀನಿ. ಮತ್ತೆ ಅಕ್ಟೋಬರ್ 31 ನಂತರ ಗುರು ದುರ್ಬಲ ಸ್ಥಾನಕ್ಕೆ ಬರೋದ್ರಿಂದ ಮತ್ತೆ ಆರ್ಥಿಕ ತೊಂದರೆಗಳನ್ನು, ಸಣ್ಣ ಪುಟ್ಟ ತೊಂದರೆಗಳು ಬರ್ತದೆ. ಗುರು ಬಲ ಇಲ್ದಂಗೆ ಆಗ್ತದೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ಮಕರ ರಾಶಿಯವರಿಗೆ ಒಳ್ಳೆಯ ಸ್ಥಾನದಲ್ಲಿ ಶನಿದೇವರು ಇದ್ದಾರೆ. ಶನಿದೇವರು ಸ್ವಂತ ಮನೆಯಾದಂಥ ಶನಿದೇವರು ಒಳ್ಳೆಯ ಸ್ಥಾನದಲ್ಲಿ ಇದ್ದಾಗ ಶುಭ ಫಲವನ್ನು ಕೊಡ್ತಾರೆ. ಶನಿದೇವರ ಮಿತ್ರ ಶುಕ್ರ ಅಂತ ಹೇಳ್ತೀವಿ. ಶುಕ್ರನು ಕೂಡ ಮಕರ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಫಲ ಕೊಡ್ತಾನೆ. ಯಾಕಂದರೆ ಯೋಗಕಾರಕ ಅಂತ ಹೇಳ್ತೀವಿ. ಮಕರ ರಾಶಿಯವರಿಗೆ ಶುಕ್ರ ಯೋಗಕಾರಕ, ಹೀಗಾಗಿ ಅವನು ಕೂಡ ಒಳ್ಳೆಯ ಫಲಿತಾಂಶನೇ. ಯಾಕಂದರೆ ಸಕಾರಾತ್ಮಕ ಭಾವದಲ್ಲಿ ಇದ್ದಾಗ ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತದೆ. ಶುಕ್ರ ಯಾವಾಗ ಒಳ್ಳೆಯದಿರ್ತಾನೋ ಧನ ರೀತಿ, ಅಂದರೆ ಇನ್ನೊಬ್ಬರಿಗೆ ಕೈ ಒಡ್ಡುವಂಥ ಪರಿಸ್ಥಿತಿ ನಿಮಗೆ ಬರುವುದಿಲ್ಲ ಅಂಥೇಳಿ. ಒಟ್ಟಾರೆ ಹೇಳಬೇಕು ಅಂತಂದರೆ ಆದಾಯ ರೀತಿಯಿಂದ ನೋಡಿದಾಗ ಒಳ್ಳೆಯ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಎಷ್ಟು ಖರ್ಚಿರ್ತದೋ ಅಷ್ಟು ಕೈಗೆ ಹಣ ಬರ್ತಿರ್ತದೆ. ಇತ್ತ ಖರ್ಚು ಆಗ್ತಿರ್ತದೆ, ಇತ್ತಲೇ ಹಣ ಕೂಡ ಬರ್ತಿರ್ತದೆ. ಅದರಿಂದ ಅಷ್ಟೊಂದು ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ಇನ್ನು ಯಾರೋ ಅರಿಯದವರಿಗೆ ಹಣ ಸಹಾಯ ಮಾಡಬೇಕು ಅಂತ ಹಣವನ್ನು ಕೊಡ್ಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಕೈ ಸುಟ್ಕೊಳ್ಳುವಂಥ ಸಂದರ್ಭಗಳಿರ್ತದೆ. ಗೊತ್ತಿಲ್ಲದಂತಲ್ಲಿ ದುಡ್ಡನ್ನು ಹಾಕುವಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡ್ರಿ. ಅದು ಕೂಡ ನಿಮಗೆ ಲಾಭವನ್ನು ತಂದುಕೊಡುವುದಿಲ್ಲ. ಆರೋಗ್ಯದಲ್ಲಿ ಸಹ ಅಷ್ಟೊಂದೇನು ತೊಂದರೆ ಇಲ್ಲ. ಹೊಟ್ಟೆ ತೊಂದರೆಗಳೇನಾದರೂ, ಅಜೀರ್ಣದಂಥ ತೊಂದರೆಗಳಷ್ಟೇ, ಕೆಮ್ಮು, ನೆಗಡಿ ಈ ರೀತಿಯಾಗಿ ಸಣ್ಣ ಸಣ್ಣದೇನಾದರೂ ತೊಂದರೆಗಳು ಬರ್ಬೋದು. ಆದರೆ ಹೆಚ್ಚಿನ ತೊಂದರೆಗಳು ಈ ವರ್ಷ ನಿಮಗೆ ಅಂಥದ್ದೇನೂ ಬರೋದಿಲ್ಲ. ಇನ್ನು ಪ್ರತಿ ಗುರುವಾರ ನಿಮಗೇನಾದರೂ
ಬೇಳೆ ಅಥವಾ ಕಾಳು ಅಂತ ಕಡಲೆಕಾಳು ಅಥವಾ ಕಡಲೆಬೇಳೆ ಏನಾದರೂ ದಾನವನ್ನು ಕೊಡಬೇಕು ಅನಿಸಿದರೆ ಪ್ರತಿ ಗುರುವಾರ ನಿಮ್ಮ ಮನೆ ಹತ್ತಿರವಂಥ ಯಾವುದೇ ವಿಷ್ಣುವಿನ ದೇವಸ್ಥಾನ, ವೆಂಕಪ್ಪನ ದೇವಸ್ಥಾನ ಆಗಿರ್ಬೋದು, ಯಾವುದೇ ದೇವಸ್ಥಾನ ಆಗಿರ್ಬೋದು, ವಿಷ್ಣುವಿನ ಯಾವುದೇ ದೇವಸ್ಥಾನ ಆಗಿರ್ಬೋದು, ದೇವಸ್ಥಾನದಲ್ಲಿ ಹೋಗಿ ಸಾಯಂಕಾಲ ಸಮಯದಲ್ಲಿ ಕಡಲೆಬೇಳೆ ಅಥವಾ ಕಡಲೆಕಾಳು ಯಾವುದಾದ್ರೂ ಕೊಟ್ಟು ಯಥಾಶಕ್ತಿ ಕೊಟ್ಟು ತಾಂಬೂಲ ದಕ್ಷಿಣೆ ಸಹಿತ ಕೊಡಬೇಕು. ಎಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಲ್ಲಿ ಗಣೇಶ ದೇವಸ್ಥಾನ ಇದ್ದರೆ ಅಲ್ಲಿ ಪ್ರತಿ ಸಲ ನೀವು ಕಾಳು ಕೊಡ್ಲಿಕ್ಕೆ ಹೋದಾಗ ಮೊದಲು ಗಣಪತಿಯ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಹೋಗಿ ಯಾವ ದೇವರಿಗೆ ಯಾವುದೇ ವಿಷ್ಣುವಿನ ದೇವಸ್ಥಾನ ಇದ್ದರೂ ಕೂಡ ದೇವಸ್ಥಾನದ ಒಳಗೆ ಹೋಗಿ ಕೊಡಬಹುದು. ಮೊದಲು ಗಣಪತಿ ದರ್ಶನ ಮಾಡಿಕೊಂಡು ನಂತರ ವಿಷ್ಣುವಿನ ದರ್ಶನವನ್ನು ಮಾಡಿ ಕಾಳುಗಳನ್ನ ಅರ್ಪಿಸಿ ಬರಬೇಕು. ಅಂದರೆ ನಿಮಗೆ ಎಷ್ಟೋ ಜೀವನದಲ್ಲಿ ಸಂಕಷ್ಟಗಳಿಂದ ನೀವು ಪಾರಾಗ್ತೀರಾ. ನೀವು ಮಾಡಿದಂಥ ನೀವು ಅರ್ಪಣೆ ಏನಿರ್ತದಲ್ಲ ಅದು ಭಗವಂತನಿಗೆ ಹೋಗಿ ಅರ್ಪಣೆ ಆಗ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಫಲಿತಾಂಶಗಳು ಸಿಗ್ತದೆ. ಇನ್ನು ಕುಂಭರಾಶಿಯತ್ತ ಗಮನ ಕೊಟ್ಬಿಡೋಣ. ಕುಂಭರಾಶಿಯವರಿಗೆ ಇನ್ನೂ ಸಾಡೆ ಸಾತಿಯ ಕೊನೆಯ ಪಾದದಲ್ಲಿ ಇದ್ದೀರಿ. ಅಂದರೆ ಕೊನೆಯ 2.5 ವರ್ಷ ನಡೀತಾ ಇದೆ. ಈ ವರ್ಷ ಕೂಡ ನಿಮಗೆ ಶನಿಯ ಪ್ರಭಾವ ಇರ್ತದೆ. ಅದರಲ್ಲಿ ದ್ವಿತೀಯ ಭಾವದಲ್ಲಿ ರಾಹು, ಕೇತು ಮತ್ತು ಶನಿ ಪ್ರಭಾವ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ ಇರಬೇಕು ಅಂತಲೇ ಹೇಳ್ತೇನೆ. ಯಾಕಂದರೆ ಮೋಸ ಆಗಿರ್ಬೋದು, ಯಾರೋ ನಿಮ್ಮಲ್ಲಿ ಹಣವನ್ನು ಇಸ್ಕೊಳ್ಳುವಂಥದ್ದು, ಬಣ್ಣದ ಮಾತಾಡಿ ದುಡ್ಡನ್ನು ಇಸ್ಕೊಳ್ಳುವಂಥದ್ದು, ಈ ಸಂದರ್ಭಗಳು ಬಂದರೆ ಆದಷ್ಟು ಹಣವನ್ನು ಇನ್ನೊಬ್ಬರಿಗೆ ಕೊಡಬೇಕಾದ್ರೆ ಎಚ್ಚರಿಕೆಯಿಂದ ನೋಡಿಕೊಂಡು ಕೊಡಬೇಕು. ಹಣವನ್ನು ಕಳೆದುಕೊಂಡು ಅಂಥ ಸಂದರ್ಭಗಳು ಕೂಡ ಬರ್ಬೋದು. ಎಚ್ಚರಿಕೆಯಿಂದ ಇರು. ಯಾರನ್ನು ಅತಿಯಾಗಿ ನಂಬಿ ಹಣವನ್ನು ಕೊಡೋದು ಮಾಡಲಿಕ್ಕೆ ಹೋಗಬೇಡ್ರಿ. ಇನ್ನು ಪಾರ್ಟ್ನರ್ಶಿಪ್ ಮೇಲೆ ಕೆಲಸವನ್ನು ಮಾಡ್ತಿದ್ರೆ, ಅಂದರೆ ವ್ಯವಹಾರ ಮಾಡ್ತಾಯಿದ್ರೆ, ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಇನ್ನೊಬ್ಬರು ಪಾರ್ಟ್ನರ್ ಮೇಲೆ ಅತಿಯಾಗಿ ನಂಬಿಕೆ ಇಟ್ಟು ಎಲ್ಲವನ್ನು ನಂಬಲಿಕ್ಕೆ ಹೋಗಬೇಡ್ರಿ. ನೀವು ಕೂಡ ಜಾಗರೂಕತೆಯಿಂದ ಇರೋದು ಒಳ್ಳೆಯದು ಅಂತಲೇ ಹೇಳ್ತೇನೆ. ಇಲ್ಲ ಅಂದರೆ ಮುಂದೆ ಜೀವನದಲ್ಲಿ ಬಹಳಷ್ಟು ಕಷ್ಟಪಡಬೇಕಾಗ್ತದೆ. ಕೆಲವು ಗ್ರಹಗಳು ಸಮಯದಲ್ಲಿ ಮಾಡಿದಂಥ ಏನು ದೋಷಗಳನ್ನು ತಂದುಕೊಟ್ಟು ಆ ಸಮಯದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಲ್ಲ ಅಂದರೆ ಜೀವನ ಪೂರ್ತಿ ನಾವು ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇನ್ನು ಜೂನ್ 2ನೇ ತಾರೀಕಿನಿಂದ ನಿಮಗೆ ಗುರುಬಲ ಪ್ರಾಪ್ತಿಯಾಗ್ತಾ ಇದೆ. 6ನೇ ಮನೆಯಲ್ಲಿ ಅಂದರೆ ಷಷ್ಠಮ ಭಾವದಲ್ಲಿ ಉತ್ತುಂಗ ಸ್ಥಾನದಲ್ಲಿ ಇರೋದ್ರಿಂದ ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತದೆ. ಆ ಸಮಯದಲ್ಲಿ ಏನೇ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ, ಏನಾದರೂ ಬೇಕಾಗಿರುವಂಥ ವಿಶೇಷ ಕಾರ್ಯಗಳನ್ನು ಇಟ್ಕೊಂಡಿದ್ದರೆ ಆ ಸಮಯದಲ್ಲಿ ನೀವು ಮಾಡೋದು ಒಳ್ಳೆಯದು. ಜೂನ್ 2ನೇ ತಾರೀಕಿನಿಂದ ನಿಮಗೆ ಉತ್ತಮ ಫಲಗಳು ಪ್ರಾಪ್ತಿಯಾಗ್ತವೆ. ಆ ಸಮಯದಲ್ಲಿ ಖಂಡಿತವಾಗಿಯೂ ನೀವೇನಾದರೂ ಶುಭ ಕಾರ್ಯಗಳನ್ನಾಗಿರ್ಬೋದು ಅಥವಾ ಏನೇ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂತಿದ್ದರೆ ಆಗ ನಿಮಗೆ ಗುರುಬಲ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ಜೂನ್ 2ನೇ ತಾರೀಕಿನ ನಂತರವೇ ಮಾಡಿರಿ. ನಿಮ್ಮ ಲಾಭದ ಮನೆ ಅಧಿಪತಿ ಗುರು ಅಂತ ಹೇಳ್ತೀನಿ. ಜೂನ್ 2ರ ನಂತರ ಬಹಳಷ್ಟು ಒಳ್ಳೆಯದು. ಈ ಜೂನ್ 2ರ ಒಳಗೂ ಕೂಡ ಒಳ್ಳೆಯದೇ ಇತ್ತು. ಆದರೆ ಏನಾಗಿದೆ ಅಂತಂದ್ರೆ ದ್ವಿತೀಯ ಭಾವದಲ್ಲಿರುವಂಥ ಶನಿ ಕೈಯಲ್ಲಿರುವಂಥ ಹಣವನ್ನು ಉಳಿಸ್ಕೊಡೋದಿಲ್ಲ ಅಂಥೇಳಿ ಜಾಸ್ತಿ ಖರ್ಚು ಮಾಡಿಸ್ಲಿಕ್ಕೆ ಹಸ್ತಾನೆ ಅಂಥೇಳಿ. ಹೀಗಾಗಿ ನೀವು ಎಷ್ಟೇ ಗಳಿಸಿದರೂ ಕೂಡ ಅಷ್ಟೇ ಖರ್ಚುಗಳಿರ್ತದೆ. ನಿಮಗೆ ದುಡ್ಡು ಕಣ್ಣಿಗೆ ಕಾಣಿಸ್ತದೆ, ಅದು ನಿಮಗೆ ಏನೂ ಒಂದು ಕೂಡಿ ಇಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ದ್ವಿತೀಯ ಭಾವದಲ್ಲಿರುವಂಥ ಶನಿದೇವರು ಈ ಒಂದು ಪರಿಸ್ಥಿತಿಯನ್ನು ತಂದುಕೊಡ್ತಾರೆ. ಆದಷ್ಟು ಖರ್ಚು ಮಾಡಬೇಕನ್ನೋಂಥ ಬುದ್ಧಿ ನಿಮಗೆ ಭಾಳ ಪ್ರಾಪ್ತಿ ಆಗ್ತದಲ್ಲ, ಅದನ್ನು ನೀವು ಕಡಿಮೆ ಮಾಡಿಕೊಂಡ್ರೆ ಲಾಭ ಖಂಡಿತವಾಗಿಯೂ ಆಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ವಿಶೇಷವಾಗಿ ರಾಹು ಬಹಳಷ್ಟು ಅನುಕೂಲಕರ ಆಗಿರೋದ್ರಿಂದ ಆರೋಗ್ಯದಲ್ಲಿ ತೊಂದರೆಗಳು ಬರುವುದಿಲ್ಲ. ಕುಂಭರಾಶಿಯವರು ಬಹಳಷ್ಟು ಆರೋಗ್ಯದಲ್ಲಿ, ಯಾಕಂದರೆ ಸಾಡಸಾತಿಯಲ್ಲಿ 5 ವರ್ಷ ನೀವು ಅಷ್ಟು ಅನುಭವಿಸ್ಬಿಟ್ಟಿರಿ. ಇನ್ನು ಆರೋಗ್ಯದಲ್ಲಿ ಅಷ್ಟೊಂದು ತೊಂದರೆಗಳು ನಿಮಗೆ ಕಾಣಿಸ್ಕೊಳ್ಳೋದಿಲ್ಲ. ಒಟ್ಟಾರೆ ಹೇಳಬೇಕು ಅಂದರೆ ಕುಂಭರಾಶಿಯವರಿಗೆ ಈ ಒಂದು ವರ್ಷ ಬಹಳಷ್ಟು ಒಳ್ಳೆಯದು, ಮಕ್ಕಳಿಗೂ ಕೂಡ ಒಳ್ಳೆಯದು ಅಂಥೇಳಿ. ಇನ್ನು ಮಕ್ಕಳು ಈ ಸಮಯದಲ್ಲಿ ಓದಿನಲ್ಲಿ ಸ್ವಲ್ಪ ಚಂಚಲತೆ ಬರ್ತದೆ ಅಂತ ಹೇಳ್ತೀವಿ. ಚಂಚಲತೆ ಅಂದರೆ ಓದಿನಲ್ಲಿ ಮನಸ್ಸು ಕೊಟ್ಟು ಓದಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಗುರುಗಳ ಆರಾಧನೆಯನ್ನು ಮಾಡಿರಿ ಅಂತಲೇ ಹೇಳ್ತೀನಿ. ಮಕ್ಕಳಿಗೆ ಒಂದು ಬೆಳ್ಳಿ ಚೈನನ್ನು ಹಾಕೋದು ಒಳ್ಳೆಯದು ಅಂತಲೇ ಹೇಳ್ತೀನಿ. ಈ ಸಮಯದಲ್ಲಿ ಮಾನಸಿಕ ಸ್ಥಿತಿ ಬಹಳಷ್ಟು ಒಳ್ಳೆಯದಿರ್ತದೆ. ಈ ಬೆಳ್ಳಿ ಚೈನನ್ನು ಮಕ್ಕಳು ಹಾಕೋದ್ರಿಂದ ಅವರ ಮಾನಸಿಕ ಚಂಚಲತೆ ಸ್ವಲ್ಪ ದೂರ ಆಗ್ತದೆ ಅನ್ನೋದಕ್ಕೆ ನಾವು ಈ ರೀತಿ ಇದ್ದಾಗ ಬೆಳ್ಳಿ ಚೈನ್ಗಳನ್ನು ಹಾಕ್ಕೊಳ್ಳೋದು ಒಳ್ಳೆಯದು. ಇನ್ನು ಹೆಣ್ಮಕ್ಳಾಗಿದ್ದರೆ ಕಾಲಿಗೆ ಚೈನನ್ನು ಹಾಕ್ತೇವಲ್ಲ, ಗೆಜ್ಜೆಯನ್ನು ಹಾಕ್ತೇವಲ್ಲ, ಅದು ಕೂಡ ನಡೀತದೆ. ಇನ್ನು ಗುರುವಿನ ಸ್ವಂತ ಮನೆಯಾದಂಥ ಮೀನರಾಶಿಯತ್ತ ಗಮನ ಕೊಟ್ಬಿಡೋಣ. ಈ ವರ್ಷ ನಿಮಗೆ ಮೊದಲೇದಾಗಿ ವೃತ್ತಿ ಜೀವನವನ್ನು ತೆಗೆದುಕೊಂಡ್ಬಿಡ್ತೀನಿ. ವೃತ್ತಿ ಜೀವನ ಯಾಕೆ ಒಳ್ಳೆಯದು, ಈ ಸಲ ಒಳ್ಳೆಯದು ಅಂತಲೇ ಹೇಳ್ತೀನಿ. ಯಾಕಂದರೆ ಷಷ್ಠಮ ಭಾವದಲ್ಲಿ ಕೇತು ಇರೋದರಿಂದ ಬಹಳಷ್ಟು ಒಳ್ಳೆಯ ಫಲಿತಾಂಶ ಕೊಡ್ತಾನೆ. ಹೆಚ್ಚಿನ ಒಂದು ವೃತ್ತಿಯಲ್ಲಿ ಹೆಚ್ಚಿನ ಒಂದು ಕೆಲಸಗಳು ನಿಮಗೆ ಶುಭವನ್ನು ತಂದು ಕೊಡ್ತದೆ. ಜೂನ್ 2ರಿಂದ
ಗುರುವಿನ ಸ್ಥಾನ ಕೂಡ ಪಲ್ಲಟನ ಆಗ್ತಾ ಇದೆ. ಆಗ ಕೂಡ ನಿಮಗೆ ಜೂನ್ 2ರಿಂದ ಅಕ್ಟೋಬರ್ 31 ಆಗಿರ್ಬೋದು. ಅಕ್ಟೋಬರ್ 31ರಿಂದ ಮುಂದೆ ಕೂಡ ನಿಮಗೆ ಅಂದರೆ ಗುರುವಿನ ಒಂದು ಬಲ ಇರೋದರಿಂದ ಈ ವರ್ಷ ನಿಮಗೆ ಬಹಳಷ್ಟು ಒಳ್ಳೆಯದು. ಆದರೆ ಸಾಡೆ ಸಾತಿ ನಡೀತಾ ಇರೋದರಿಂದ, ಸಾಡೆ ಸಾತಿ ಮಧ್ಯದಲ್ಲಿ ಇರೋದರಿಂದ ಸ್ವಲ್ಪ ತೊಂದರೆಗಳು ಆಗಿರ್ಬೋದು, ಆರೋಗ್ಯವಾಗಿ ತೊಂದರೆಗಳಾಗಿರ್ಬೋದು ಕಾಣಿಸ್ಕೊಳ್ತದೆ. ನೀವು ಎಷ್ಟು ಸರಿಯಾಗಿ ಕರ್ಮವನ್ನು ಮಾಡ್ತಿರೋ ಅಷ್ಟೇ ಒಳ್ಳೆಯ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಯಾಕಂದರೆ ಶನಿದೇವರು ನಮ್ಮ ಸಾಡೆ ಸಾತಿಯ ಮಧ್ಯದಲ್ಲಿರೋದರಿಂದ ಇಷ್ಟೊಂದು ತೊಂದರೆಗಳು ನಿಮಗೇನು ಇರುವುದಿಲ್ಲ. ಯಾಕಂದರೆ ಶನಿದೇವರ ಒಂದು ನಿಯಮದ 7.5 ವರ್ಷದಲ್ಲಿ 2.5 ವರ್ಷ ಮಾತ್ರ ನಮಗೆ ಅತಿಯಾಗಿ ತೊಂದರೆಗಳ ಕೊಡ್ತಾರೆ. ಉಳ್ಕಿದ ವರ್ಷದಲ್ಲಿ ಅಷ್ಟೊಂದು ತೊಂದರೆಗಳು ಕಾಣಿಸ್ಕೊಳ್ಳೋದಿಲ್ಲ. ಏನು ಮೇಷರಾಶಿಗೆ ಏನು ಬರ್ತಾರಲ್ಲ ಶನಿದೇವರು, ಆಗ ಮೀನ ರಾಶಿಗೆ ಬಹಳಷ್ಟು ತೊಂದರೆಗಳು ಬರ್ತದೆ. ಆರೋಗ್ಯ ತೊಂದರೆ, ಮಾನಸಿಕ ತೊಂದರೆ ಆಗಿರ್ಬೋದು ಈ ರೀತಿಯಾಗಿ. ಆದರೆ ಉಳಿದ ಗ್ರಹಗಳ ಏನು ನಮಗೆ ಬಲವನ್ನು ಕೊಡ್ತಾವಲ್ಲ, ಅದರಿಂದ ಎಷ್ಟೋ ಸಮಸ್ಯೆಗಳನ್ನು ಕೂಡ ನಾವು ಪರಿಹಾರವನ್ನು ಮಾಡ್ಕೊಳ್ಬೋದು. ಇನ್ನು ಶನಿದೇವ್ರನ್ನ ಪರಿಹಾರ ಅಂತಂದರೆ ಆಂಜನೇಯನಿಗೆ ನಮಸ್ಕಾರಗಳನ್ನ ಹಾಕೋದು, ಎಳ್ಳೆಣ್ಣೆ ದೀಪದಾನವನ್ನು ಮಾಡೋದು, ಈ ರೀತಿಯಾಗಿ ಕೆಲವು ನಾನು ಬಹಳಷ್ಟು ಹೇಳ್ಕೊಟ್ಟೇನಿ. ಈ ಸಾಡೆ ಸಾತಿ ಇದ್ದವ್ರಿಗೆ ಒಂದು ವಿಡಿಯೋವನ್ನು ಮಾಡೇನಿ, ಅದನ್ನು ನೀವು ನೋಡಿಕೊಂಡು ಪರಿಹಾರಗಳನ್ನ ಕೂಡ ಮಾಡ್ಕೊಳ್ಬೋದು. ಈ ಸಮಯದಲ್ಲಿ ಮುಂದೇನೂ ಕೂಡ ನಿಮಗೆ ತೊಂದರೆ ಅದ. ಯಾವಾಗ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಶನಿದೇವರು, ಆಗ ಕೂಡ ನೀವು ಸ್ವಲ್ಪ ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ. ಮೀನ ರಾಶಿಯವರಿಗೆ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು, ಮುಂದೆ ಮೇಷರಾಶಿ ಪ್ರವೇಶ ಮಾಡಿದ ಮೇಲೆ ಕೆಲಸದ ದೃಷ್ಟಿಯಿಂದ ಆಗಿರ್ಬೋದು ತೊಂದರೆಗಳನ್ನು ಆಗ್ತದೆ. ಅದರಲ್ಲಿ ನೀವು ಪೂರ್ವಜನ್ಮದ ಅರ್ಚಿತ ಎಷ್ಟು ಕರ್ಮ ಒಳ್ಳೆಯದಿರ್ತದೋ ಅಷ್ಟು ಕಡಿಮೆ ತೊಂದರೆ ಇರ್ತದೆ. ಹೆಚ್ಚಿದ್ದರೆ ಖಂಡಿತವಾಗಿಯೂ ಬಹಳಷ್ಟು ನೋವನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಪೂರ್ವ ತಯಾರಿಯಾಗಿ ಈಗಲೇ ನೀವು ಶನಿದೇವರ ಆರಾಧನೆಯನ್ನು ಮಾಡೋದು ಒಳ್ಳೆಯದು ಅಂತಲೇ ಹೇಳ್ತೇನೆ. ಇನ್ನು ಮಂಗಳನ ಸ್ಥಾನವನ್ನು ಅವಲೋಕನವನ್ನು ಮಾಡಿದರೆ ಬಹಳಷ್ಟು ಒಳ್ಳೆಯದು. ಈ ಸಲ ಮಂಗಳ ಅನುಕೂಲಕರ ಆಗಿರೋದರಿಂದ ಉತ್ತಮ ಫಲಿತಾಂಶ ನಿಮಗೆ ನೀಡ್ತಾನೆ. ಇನ್ನು ಗುರು ಷಷ್ಠಮ ಭಾವಕ್ಕೆ ಸ್ಥಳಾಂತರ ಅಂದರೆ ಸ್ಥಾನ ಪಲ್ಲಟನವನ್ನು ಮಾಡೋದ್ರಿಂದ ಅವರ ದೃಷ್ಟಿ ನಿಮ್ಮ ಒಂದು ಆದಾಯದ ಮೇಲೆ ಬೀಳ್ತದೆ. ಗುರುವಿನ ದೃಷ್ಟಿ, ಶುಭ ಗ್ರಹಗಳ ದೃಷ್ಟಿ ನಮ್ಮ ಆದಾಯದ ಮೇಲೆ ಬಿದ್ದಾಗ ನಮಗೆ ಒಳ್ಳೆಯದೇ ಆಗ್ತದೆ. ಆದಾಯದ ಮೇಲೆ ಗುರುಗಳ ದೃಷ್ಟಿ ಬಹಳಷ್ಟು ಒಳ್ಳೆಯ ಫಲಪ್ರಾಪ್ತಿಯಾಗ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಇನ್ನೂ ಕೆಲಸವನ್ನು, ಯಾರಿಗೆ ಕೆಲಸನೇ ಇಲ್ಲ ಅನ್ನೋರು ಈ ಜೂನ್ 2 ನಂತರ ನೀವು ಕೆಲಸಕ್ಕೆ ಪ್ರಯತ್ನವನ್ನು ಮಾಡಿದರೆ ಒಳ್ಳೆಯ ಕೆಲಸಗಳು ಸಿಗ್ತದೆ. ಯಾರಿಗೆ ಮದುವೆ ಆಗಿಲ್ಲ ಅವರು ಜೂನ್ 2 ನಂತರ ಮದುವೆಗೆ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿಯೂ ಉತ್ತಮ ವರ ಆಗಿರ್ಬೋದು, ಹುಡುಗಿ ಆಗಿರ್ಬೋದು ಸಿಗ್ತಾಳೆ. ಮಕ್ಕಳಿಗೂ ಕೂಡ ಬಹಳಷ್ಟು ಒಳ್ಳೆಯದ. ಗುರುಗ್ರಹವೇ ಈಗ ರಾಜನಾಗಿರೋದ್ರಿಂದ ಗುರುಗ್ರಹದ ಅಧಿಪತ್ಯ ಮೀನ ರಾಶಿಗೆ ಬಹಳಷ್ಟು ಒಳ್ಳೆಯ ಫಲಗಳು, ರೈತರಿಗೂ ಕೂಡ ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತಾ ಇದೆ. ಎಣ್ಣೆಯ ಪದಾರ್ಥಗಳನ್ನು ನೀವು ಬೆಳೆದ್ರೆ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡ್ತಾರೆ. ಆದರೆ ಮೀನ ರಾಶಿಯವರಿಗೆ ಸ್ವಲ್ಪ ನಿದ್ರಾಹೀನತೆ ಬರಬಹುದು ಈ ಸಮಯದಲ್ಲಿ. ಅಂದರೆ ಈ ವರ್ಷ ನಿದ್ರಾಹೀನತೆ, ನಿದ್ರೆ ಬರೋದಿಲ್ಲ ಮಲ್ಕೊಂಡ್ರೆ, ಈ ರೀತಿ ಕೂಡ ಆಗಬಹುದು. ಅದಕ್ಕಾಗಿ ಸಕ್ಕರೆ ದಾನ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀನಿ. ಸಕ್ಕರೆಯನ್ನು ಲಕ್ಷ್ಮೀ ದೇವಸ್ಥಾನಕ್ಕೆ, ಯಾವುದಾದ್ರೂ ಹೆಣ್ಣು ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ ಇದ್ದರೆ ಒಳ್ಳೆಯದು, ಇಲ್ಲ ಅಂತ ಅನ್ನೋದಾದರೆ ಯಾವುದಾದ್ರೆ ಹೆಣ್ಣು ದೇವತೆ ದೇವಸ್ಥಾನ ಇರ್ತದಲ್ಲ ಅಲ್ಲಿ ಹೋಗಿ ಸಕ್ಕರೆಯನ್ನು ದಾನವಾಗಿ ಯಥಾಶಕ್ತಿ ಸಕ್ಕರೆ ದಾನವನ್ನು ಕೊಡ್ರಿ. ಎಷ್ಟೊಂದು ಒಳ್ಳೆಯ ಫಲಿತಾಂಶಗಳು ನಿಮ್ಗೆ ಸಿಗ್ತದೆ. ಅಷ್ಟೇ ಅಲ್ಲ, ಆರೋಗ್ಯದಲ್ಲಿ ಕೂಡ ಏನಾದರೂ ತೊಂದರೆಗಳಿದ್ರೂ ಕೂಡ ಅದು ಕೂಡ ಪರಿಹಾರ ಸಿಗ್ತದೆ. ತಾಂಬೂಲ ದಕ್ಷಿಣೆಯೊಂದಿಗೆ ಸಕ್ಕರೆ ದಾನ ಅತ್ಯಂತ ಶ್ರೇಷ್ಠ. ಗುರುಗಳ ಆರಾಧನೆಯನ್ನು ಮಾಡಿರಿ, ಜೊತೆಗೆ ಕುಲದೇವರ ಆರಾಧನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿರಿ. ಎಲ್ಲವೂ ನಿಮಗೆ ಒಳ್ಳೆಯ ಫಲಿತಾಂಶಗಳು ಪ್ರಾಪ್ತಿಯಾಗ್ತದೆ. ಮೀನ ರಾಶಿಯವ್ರಿಗೂ ಕೂಡ ಯಾವುದೇ ತೊಂದರೆ ಇಲ್ಲ ಅಂತಲೇ ಹೇಳ್ತೀನಿ. ಈ ರೀತಿಯಾಗಿ 12 ಭಾವಗಳ ಮೇಲೆ ಈ ವರ್ಷ ಯಾವ ರೀತಿ ಫಲವನ್ನು ಕೊಡ್ತದೆ ಅನ್ನೋದ್ರ ಬಗ್ಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟೇನಿ. ಸರಳ ಪರಿಹಾರಗಳನ್ನ ನೀವು ಮಾಡ್ಕೊಂಡು ನೋಡಿರಿ. ನೀವೇ ನನಗೆ ಕಮೆಂಟ್ಸ್ ಮಾಡಿ ಹೇಳ್ತೀರಿ. ಎಷ್ಟೋ ಜನ ಕಮೆಂಟ್ಸ್ ಮೂಲಕ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನೀವು ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಫಲಿತಾಂಶವನ್ನು ಖಂಡಿತವಾಗಿಯೂ ಹಂಚ್ಕೊಳ್ಬೋದು. ಯಾರಾದರೂ ಅಂದರೆ ಏನೋ ತಿಳಿಯದೇ ಇದ್ದಾಗ, ನನಗೆ ಸಮಯ ಇದ್ದಾಗ ಖಂಡಿತವಾಗಿಯೂ ನಾನು ಉತ್ತರವನ್ನು ಎಲ್ಲರಿಗೂ ಕೊಡ್ತೇನೆ. ಇನ್ನು ಬಹಳಷ್ಟು ವಿಷಯಗಳು ನನಗೆ ಕೇಳ್ತಾರೆ ಪ್ರಶ್ನೆಯನ್ನು, ಇದಕ್ಕೂ ತಿಳಿಸ್ಕೊಡ್ರಿ ಅಂಥೇಳಿ. ಸಮಯದ ಅಭಾವದಿಂದ ಕೆಲವು ಸಲ ನನಗೆ ಆಗೋದಿಲ್ಲ, ಆದರೂ ಕೂಡ ನಾನು ಎಷ್ಟೋ ಪ್ರಯತ್ನವನ್ನು ಮಾಡ್ತೀನಿ ಈ ವಿಷಯ ಬಗ್ಗೆ ತಿಳಿಸ್ಕೊಡ್ಬೇಕು, ಈ ವಿಷಯ ಬಗ್ಗೆ ಹೇಳ್ಕೊಡ್ಬೇಕು ಅಂಥೇಳಿ. ಸಮಯ ಸಿಕ್ಕಾಗ ಖಂಡಿತವಾಗಿಯೂ ಬೇರೆ ಬೇರೆ ವಿಷಯಗಳ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.